ಸರ್ ಬಿಜೆಪಿ ಅವರು ನಿನ್ನೆ ನೀವು ಮಂಡಿಸಿದ ನಿಲುವಳಿ ಸೂಚನೆ ವಿರುದ್ಧವಾಗಿ ಅವರು ಸಹ ನಿಲುವಳಿ ಮಂಡಿಸಿದ್ದಾರೆ. ಕೇಂದ್ರ ಸರ್ಕಾರವನ್ನ ಸರ್ಕಾರ ದುರುಪಯೋಗ ಮಾಡಿಕೊಂಡು ನಿಲುವಳಿ ಸೂಚನೆ ಮಂಡನೆ ಮಾಡುವಂತ ಆರೋಪ ಮಾಡಿದ್ದಾರೆ. ನೋಡಿ, ಅವರೆಲ್ಲಿ ನಿರ್ಣಯ ಮಂಡಿಸಿದ್ರು, ಹೌಸ್ ಆರ್ಡರ್ ಇಲ್ಲ. ನಾವು ನಿರ್ಣಯವನ್ನ ಕಾನೂನು ಚೌಕಟ್ಟಲ್ಲಿ ನಾವು ಮಂಡಿಸಿದ್ದೀವಿ. ನಮ್ಮ ನೋವನ್ನು ಹೇಳ್ಕೊಂಡಿದ್ದೀವಿ. ನಮ್ಮ ರಾಜ್ಯಕ್ಕೆ ಬಿಜೆಪಿ ಕೇಂದ್ರ ಸರ್ಕಾರದಿಂದ ಆಗ್ತಾ ಇರೋದ ಅನ್ಯಾಯದ ಬಗ್ಗೆ ನಾವು ಹೇಳಿದ್ದೀವಿ. ಅದಕ್ಕೆ ಅವರು ಧ್ವನಿ ಕೂಡಿಸ್ಬೇಕು. ಅವರು ನಮಗೆ ಎಷ್ಟು ಲಾಸ್ ಆಗಿದೆ ಅನ್ನೋದನ್ನ ಅವರು ಹೊರಟ 26 ಜನ MP ಬಾಯ್ ಬಿಡಲಿಲ್ಲ. ನಿಮಗೆಲ್ಲ ನೆನಪಿರಬೇಕು, ಬಸವರಾಜ ಬೊಮ್ಮಾಯಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ವಿಧಾನಸೌಧದಲ್ಲೇ ಅವರೇ ಅಫಿಷಿಯಲ್ ಆಗಿ ನಾವೆಲ್ಲ ಸೇರಿ ಒಟ್ಟಿಗೆ ಹೋರಾಟ ಮಾಡಬೇಕು ಅಂತೇಳಿ ಬೊಮ್ಮಾಯಿ ಅವರೇ ಹೇಳಿಕೆಯನ್ನು ಕೊಟ್ಟದ್ದು. ಕೃಷ್ಣ ಬೈರೇಗೌಡರು, ಸಿದ್ದರಾಮಯ್ಯನವರು ಇಬ್ಬರು ವಿರೋಧ ಪಕ್ಷದಲ್ಲಿ ಇದ್ದಾಗ ಮಾಡಿದಂಥ ಪ್ರಸ್ತಾವನೆಗೆ ಅವರೇ ಹೇಳಿಕೆ ಕೊಟ್ಟಿದ್ದ ದಾಖಲೆ ನಿಮಗೆಲ್ಲ ಗೊತ್ತಿದೆ. ಅಸೆಂಬ್ಲಿಯಲ್ಲಿ ಬೇಕಾದ್ರೆ ವಿತ್ ಡೇಟ್ ಎಲ್ಲ ಟೈಮು ಎಲ್ಲ ಗಳಿಗೆಲ್ಲ ಸೇರಿ ನಿಮಗೆ ಟ್ವೀಟ್ ಮಾಡ್ತೀನಿ. ಸೊ ಅವ್ರು ಹೇಳ್ಕೊಟ್ಟದ್ದು ನಾವು ಹೋರಾಟ ಮಾಡಬೇಕು ಅಂದಾಗ ನಿಮ್ಮ ಜೊತೆಗೆ ಹೋರಾಟ ಮಾಡಿ ಅಂತ ನಾವು ಮಾಡ್ತಾ ಇದ್ದೀವಿ. ಸೊ ನಾವು ನಮ್ಮ ಪಾಲು, ನಮ್ಮ ತೆರಿಗೆ, ನಮ್ಮ ಹಣ, ನಮ್ಮ ಹಕ್ಕು ಅದನ್ನು ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಇದನ್ನು ವಿಧಾನಸೌಧದಲ್ಲಿ ನಾವೆಲ್ಲ ಸೇರಿ ಒಕ್ಕೂಲದಿಂದ ನಾವು ಇದನ್ನು ಪಾಸ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ನೋಡಪ್ಪ, ಅವರು ಏನೇನು ಚರ್ಚೆ ಮಾಡಿದ್ದಾರೆ ಅನ್ನೋದು ನಮಗೆಲ್ಲ ಅರಿವಿದೆ. ಯಾವ್ಯಾವ MLAಗೆ ಏನೇನು ಫೋನ್ ಮಾಡಿ ಏನೇನು ಮಾತಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೋ ಅರಿವಿದೆ. ಎಲ್ಲ MLAಗಳು ಹೇಳ್ತಾ ಇದ್ದಾರೆ. ಅವ್ರವ್ರ ಸಂಬಂಧಿಕರು, ಅವ್ರವ್ರ ಫ್ರೆಂಡ್ಸು ಯಾರ್ಯಾರ ಮುಖಾಂತರ ಪ್ರಯತ್ನ ಮಾಡಬೇಕು ನಡೀತಾ ಇದೆ ಅಂತ ಕೂಡ ನಮಗೆಲ್ಲ ಅರಿವಿದೆ. ಎಲ್ಲರ ಮೇಲೂ ನಿಗಾ ಇದೆ. ಎಲ್ಲ ಪಾರ್ಟಿಯವ್ರ ಮೇಲೂ ನಮ್ಗೆ ನಿಗಾ ಇದೆ. ಸೊ ಅದರಿಂದ ನಾವೇನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ನಮ್ಮ ಬತ್ತಳಿಕೆಯಲ್ಲಿ ಏನಿದೆ ಅನ್ನೋದು ನನಗೆ ಗೊತ್ತಿದೆ. ಅವ್ರಿಗೂ ನಮ್ಮ ಹತ್ರ ಅವ್ರ ಬತ್ತಳಿಕೆಯಲ್ಲಿ ಏನು ನಮ್ಮ ಹತ್ರ ಇದೆ ಅಂತ ಅವ್ರಿಗೂ ಕೂಡ ಗೊತ್ತಿದೆ. ನಾವು ನೋಡಿ, ನಾವೆಲ್ಲ ಏನು ಮಾತಾಡಲ್ಲ. 138 ಜನ ಇನ್ಕ್ಲೂಡಿಂಗ್ ಜನಾರ್ದನ್ ರೆಡ್ಡಿ ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಆಯಿತಾ, ನಮ್ಗೆ ಬೇರೆಯವರು ಇದ್ದಾರೆ. ನಾವೆಲ್ಲ ನಮ್ಮ MLAs ಎಲ್ಲ ಸೇರಿ ನಾವು ಸಾಯಂಕಾಲ ಕಂಪಲ್ಸರಿ ಇಲ್ಲಿ ಅಸೆಂಬ್ಲಿ ಮುಗಿದ ತಕ್ಷಣ ನಾವು ಹಿಲ್ಟನ್ ಹೋಟ್ಲಲ್ಲಿ ನಾವು ಶಾಸಕಾಂಗ ಪಕ್ಷದ ಸಭೆಯನ್ನು ನಾವು ಕರೆದಿದ್ದೀವಿ. ಎಲ್ಲ MLAಗಳು ಅಲ್ಲಿ ಇರ್ತದೆ. ಮಾಕ್ ವೋಟಿಂಗ್ ಕೂಡ ನಾವು ಮಾಡಿಸ್ತೀವಿ. ನಮ್ಮ ಅನುಭವಕ್ಕೆ, ಯಾಕೆಂದರೆ ಭಾಳ ಹುಷಾರಾಗಿರಬೇಕು ಅಂತೇಳಿ ಮಾಕ್ ವೋಟಿಂಗ್ ಕೂಡ ನಾವು ಮಾಡಿಸ್ತೀವಿ. ಎಕ್ಸ್ಟ್ರಾ ವೋಟ್ಸು ನಮಗಿದೆ. ನಾವು ನಮ್ಮ ಮನೆ ಏನು ಬಿಗಿ ಮಾಡ್ಕೋಬೇಕೋ ನಾವು ಮಾಡ್ಕೊಳ್ತೀವಿ. ಬೇರೆಯವ್ರದ್ದು ನಮ್ಮ ಜೊತೆ ಸಂಪರ್ಕ ಇದ್ದಾರೆ. ನಾನು ಅದನ್ನು ಡಿಸ್ಕ್ಲೋಸ್ ಮಾಡೋಕ್ಕೆ ಹೋಗಲ್ಲ. ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಆಲ್ ದೋಸ್ ಥಿಂಗ್ಸ್. ಪಾಪ ಅವ್ರನ್ನೆಲ್ಲ ನಾನು ಅವ್ರನ್ನ ಹಾಳು ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ನಾನು ಯಾರನ್ನೂ ಡಿಸ್ಕ್ಲೋಸ್ ಮಾಡೋದಿಲ್ಲ. ನಾಳಿದ್ದು ನಮ್ಮ ACC ಜನರಲ್ ಸೆಕ್ರೆಟರಿ ಬರ್ತಾರೆ, ಅವ್ರ ಜೊತೆ ನೀವು ಮಾತಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.